ಕಾಫಿ ಆಯಿತು ಕಣ್ರಿ. ಕಾಫಿನೂ ಆಯಿತು, ಮಧ್ಯಾಹ್ನದ ಊಟನೂ ಆಯಿತು, ಒಂದು ಜಂಪ್ ನಿದ್ದೆನೂ ಆಗೋಯ್ತು ಕಣ್ರಿ. ಏನೋ ಮೊನ್ನೆ ಹೆಣ್ಣು ನೋಡಕ್ಕೆ ಹೋಯ್ದ್ರಂತೆ, ಮಗನಿಗೆ ಸೆಟ್ ಆಯ್ತೇನ್ರಿ? ಹೌದಾ? ಇವಕ್ಕೇನು ಬಂದಿರೋದು ಅಂತಲೇ ಗೊತ್ತಿಲ್ಲ ಕಣ್ರಿ. ಮಾತೆತ್ತಿರ್ ಸಾಕು, ನಾನು ಹಳ್ಳಿಗೆ ಕೊಡಲ್ಲ, ನಾನು ಹಳ್ಳಿಗೆ ಕೊಡಲ್ಲ, ನಾನು ಹಳ್ಳಿಗೆ ಕೊಡಲ್ಲ ಅಂತವೆ. ಸಿಟಿಲಿ ಏನ್ರಿ ಐತೆ? ಅವಕ್ಕಿನ್ನ ಗೊತ್ತಿಲ್ಲ. ಅವ್ರಿಗೆ ಹಳ್ಳಿಲೇ ಹುಟ್ಟಿ, ಹಳ್ಳಿಲೇ ಬೆಳೆದು, ಹಳ್ಳಿದ ಅಲ್ಲಿ ವಾತಾವರಣದಲ್ಲೇ ಬೆಳೆದು ಬಂದಿರ್ತವೆ. ಏನೋ ಅರ್ಧದಲ್ಲಿ ಬಂದು ಸಿಟಿ ಸೇರ್ಕೊಂಡ್ಬಿಟ್ಟಿರ್ತಾವಪ್ಪ. ಏನೋ ಹುಟ್ಟಿ ಬೆಳೆದಿರೋದೇ ಸಿಟಿ ಅಂದರೆ ಅದೊಂದು ಲೆಕ್ಕ ಬಿಡಿ. ಅತ್ಲಾಗಿ ಹೆಂಗೋ ಹೆಣ್ಮಕ್ಳಿಗೆ ಅಡ್ಜಸ್ಟ್ ಆಗಲ್ಲ ಹಳ್ಳಿ ಅಂತ ಹೇಳ್ಬೋದು. ಹುಟ್ಟಿ ಬೆಳೆದಿರೋದೇ ಹಳ್ಳಿ, ಮಧ್ಯದಲ್ಲಿ ಬಂದಿರ್ತವೆ ಬೆಂಗಳೂರಿಗೆ. ಕಣ್ರಿ, ಹಂಗೆ ಆಗಿರೋದು ಇವಾಗೂ, ಹಂಗೆ ಆಗಿರೋದು. ಸಿಟಿ ಅಂತ ಸೇರ್ಕೊಂಡ್ಬಿಡ್ತವೆ, ಸೇರ್ಕೊಳ್ತವೆ, ಇಷ್ಟ ಬಂದಂಗೆ ಆಡ್ತವೆ. ಅವರು ಹಂಗೆ ಆಡ್ತಾರೆ, ಅಪ್ಪ ಅಮ್ಮದಿರು ಹಂಗೆ ಆಡ್ತಾರೆ. ಏನೈತೆ ಅಂತ ಗೊತ್ತಿಲ್ಲ ಕಣ್ರಿ. ಅಯ್ಯೋ ರಾಮ, ಸಿಟಿಗಾದರೆ ಕೊಡ್ತೀನಿ, ಹಳ್ಳಿಗೆ ಮಾತ್ರ ಕೊಡಲ್ಲ ಅಂತಾರೆ. ಹಳ್ಳಿ ಸೊಗಡೆ ಎಂಥದಂತ ಗೊತ್ತಿರುತ್ತೆ ತಾನೇ ಅವರಿಗೆ. ಹೆಂಗಿರ್ಬೋದು ಗೊತ್ತಾ? ಹಳ್ಳಿ ಕಡೆ ಮದುವೆ ಮಾಡ್ಕೊಂಡ್ರೆ, ಬೆಂಗಳೂರಲ್ಲಿ ಮದುವೆ ಮಾಡ್ಕೊಂಡ್ರೆ ಅದೇ ಗಾರ್ಮೆಂಟ್ಸ್ಗೆ ಹೋಗ್ಬೇಕು, ಯಾವ್ದಾರ ಒಂದು ಕಂಪ್ನಿ ಸೇರ್ಕೋಬೇಕು, ಸಾಯೋವರೆಗೂ ದುಡಿಬೇಕು ಕಣ್ರಿ. ಅದೇ ಹಳ್ಳಿಲಾದರೆ ಅದು ಹಳ್ಳಿಲಿ ಇವಾಗ ಕೊಟ್ರು ಹೆಣ್ಮಕ್ಳನ್ನ ಆಚೆ ಕಳ್ಸಲ್ಲ ಕಣ್ರಿ. ಒಳಗೆ ಒಂಚೂರು ಅಡುಗೆ ತಿಂಡಿ ಮಾಡಿಕೊಟ್ರೆ ಸಾಕಪ್ಪ ದೇವ್ರೆ ಅಂತ ಅಂದ್ಕೊಂಡಿದ್ದಾರೆ. ಇವಕ್ಕೆ ಎಲ್ಲ ಅರ್ಥ ಆಗುತ್ತಾ ಗಡ್ರಿ? ಬೆಂಗಳೂರಲ್ಲಿ ಸ್ವಲ್ಪ ದಿನ ಮಾಡಿದ್ರೆ ಗೊತ್ತಾಗುತ್ತೆ ಬೆಂಗಳೂರು ಜೀವನ ಹೆಂಗೈತೆ, ಹಳ್ಳಿ ಜೀವನ ಹೆಂಗೈತೆ ಅಂತ. ಅಪ್ಪ ಅಮ್ಮದಿರು ಅಲ್ಲ, ಜೀವನ ಹಿಂಗೈತೆ, ಆಸ್ತಿ ಆಡವು ಇಷ್ಟ ಐತೆ, ನಿಮ್ಗೆ ಕಮ್ಮಿ ಆಸ್ತಿ ಐತೇನ್ರಿ? ನಿಮ್ಮಂಥವ್ರಿಗೆ ಹೆಣ್ಣು ಸಿಕ್ತಲ್ಲ ನೋಡ್ರಿ. ನಿಮ್ಮ ಮನೆಗೆ ಬರಬೇಕಾದ್ರೆ ಪುಣ್ಯ ಮಾಡಿರ್ಬೇಕಾಕಿ. ಆ ಹುಡುಗನೂ ಅಷ್ಟು ಒಳ್ಳೆಯವನು. ಏನಕ್ಕೆ ಬೇಕ್ರಿ ಬೆಂಗಳೂರು? ಅದಕ್ಕಿಂತ ಆ ಸಂಪಾದನೆ ಮುಂದೆ ಏನೂ ಇಲ್ಲ ಬೆಂಗಳೂರು. ಈ ಕೊಬ್ಬರಿ ರೇಟ್ ನೋಡಿ ಗಗನಕ್ಕೆ ಏರೈತಿ. ಬರೀ ನೀವು ಕೊಬ್ಬರಿ ಹಾಕಿದ್ರೆ ಸಾಕು, ಈ ಸಿಟಿಲಿ ಇರೋದಕ್ಕಿಂತಲೂ ತ್ರಿಬ್ಬಲ್ಲಾಗಿ ಸಂಪಾದನೆ ಮಾಡ್ತೀರ ನೀವು. ಏನು ನಮ್ಮ ಹಳ್ಳಿ ಮಕ್ಕಳು, ರೈತರ ಮಕ್ಳು ಏನು ನೋಡೋಕೆ ಚೆನ್ನಾಗಿರಲ್ವಾ? ಅಂದವಾಗಿರಲ್ವಾ ಹೇಳ್ರಿ? ಏನೋ ಮುದುಕರು ಆಗ್ಬಿಟ್ಟು ಏನಾದ್ರೂ ಒಂದು 16 ವರ್ಷ ಹುಡುಗಿನ ಕೇಳ್ತಾರ, 15 ವರ್ಷ ಹುಡುಗಿ ಕೇಳ್ತಾರ ಮುದುಕರಾಗಿ.